ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಏನಪ್ಪ ಈಗ ಅಂತಂದರೆ, ಸತತವಾಗಿ 7 ದಿನ ಆಯಿತು. 7 ದಿನದಿಂದ ಯಾರು ಗದ್ದಲ, ಪ್ರಧಾನವರು ರಾಜೀನಾಮೆ ನೀಡಿ, ಮತ್ತು ಯಾರವರು ಕಾಕ್ರೋಚ್ ಜನತಾ ಪಾರ್ಟಿ ಇದನ್ನು ಮಾಡಿಕೊಂಡ ದಿವಸದಿಂದ ನಮ್ಮ ರಾಹುಲ್ ಗಾಂಧಿಯವರು ಸತತವಾಗಿ ಲೋಕಸಭೆಯ ಒಳಗಡೆ ಗದ್ದಲ ಎಬ್ಬಿಸಿ ನೀಟ್ ವಿಷಯನೇ ಇನ್ನೂ ಮುಗಿದಿಲ್ಲ. ಅವ್ರು ರಾಜೀನಾಮೆ ಕೊಟ್ಟಾಯಿತು. ಅವನೆಲ್ಲ ಹೋಗಿ ಪಾರ್ಟಿ ಮಾಡ್ಕೊಂಡಿದ್ದು ಆಯಿತು. ಪಾರ್ಟಿ ಮಾಡ್ಕೊಳ್ಳೋ ಅಂಥ ಖುಷಿ ಒಳಗೆ ಸತ್ತೋದಂಥ 11 ಜನಕ್ಕೆ ಶಾಂತಿನೂ ಕೋರಲಿಲ್ಲ. ಮತ್ತು ಅವನು ಯಾರೋ ಒಬ್ಬ ಇದನ್ನು ಕೂತಿದ್ದ ಉಪವಾಸ ಸತ್ಯಾಗ್ರಹ, ಅವನಿಗೂ ಒಂದು ಥ್ಯಾಂಕ್ಸ್ ಇಲ್ಲ. ಆ ಪಾರ್ಟಿ ಉಪವಾಸ ಸತ್ಯಾಗ್ರಹ ಮಾಡಿಲ್ಲ ಅಂದರೆ ಕಾಕ್ರೋಚ್ ಪಾರ್ಟಿಗೆ ಇದನ್ನು ಬರ್ತಾ ಇರಲಿಲ್ಲ. ಆಯ್ತಾ? ಅವನು ಉಪವಾಸ ಕೂರಲಾಗಿ ರಾಹುಲ್ ಗಾಂಧಿಗೆ ಬೇಸ್ ಸಿಕ್ಬಿಡ್ತು. ಅವ್ರು ಹೋಗಿ ಲೋಕಸಭೆ ಮುಂದೆ ಇದು ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಮಾಡಿಬಿಟ್ರು. ಆ ಧರಣಿ ಆದ ನಾಳೆಗೆ ಅವರು ಪ್ರಧಾನವರು ಬೇರೆ ರಾಜೀನಾಮೆ ಕೊಟ್ಬಿಟ್ರು. ಏನ್ರಿ ಇದು ಯೋಗ? ಮಾತುಕತೆ ಇಲ್ಲದ ಸದ್ದಿಲ್ಲದ ರಾಹುಲ್ ಗಾಂಧಿಗೆ ಬಂದು ಹೋಗಿದ್ದೆ ಇದು ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಮಾಡಿದ್ದಕ್ಕೆ ಇಸ್ತೀಫಾ ಕೊಟ್ಬಿಟ್ರು, ರಾಜೀನಾಮೆ ಕೊಟ್ಬಿಟ್ರು. ಇವರು ಯಾರು ಪ್ರಧಾನವರು. ಎಂತೆಂಥ ವಿಷಯ ರೀ ಇದು, ಕೇಳ್ಕೊಳ್ಳೋಕ್ಕೆ ಆಗಲ್ಲ, ಹಂಗಾಗೋಯ್ತು ಇದು ವಿಷಯ. ಎಷ್ಟು ಅಪಶ್ಯವಾಗಿ ನಡೀತು ಅಂತಂದರೆ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ಅಂತ. ಹಂಗೆ ಅವನು ಯಾರೋ ರಾಹುಲ್ ಗಾಂಧಿ ಕೇಳ್ಕೊಂಡಿದ್ದು ಹಂಗೆ. ಸುಮ್ಮನೆ ಕೂತಿದ್ದವನಿಗೆ ಒಂದು ಹೆಸರು, ಓಹೋಹೋ ಸ್ಟ್ರೈಕ್ ಮಾಡಿಬಿಟ್ರು. ಅವ್ರ ಶಿಷ್ಯರುಗಳವರೇ ಗೊತ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ, ನಮ್ಮ DK ಶಿವಕುಮಾರು ಮತ್ತು ಸಿದ್ದರಾಮಯ್ಯ ಮತ್ತು ಇನ್ನೊಬ್ಬ ಮಹಾನ್ ನಾಯಕ BK ಹರಿಪ್ರಸಾದ್. ಏನ್ರಿ ಅವ್ರದ್ದು ವೈಭವ ಭಯಂಕರ ಆಗೋಗ್ಬಿಟ್ಟಿದೆ. ಅವರು ಈಗ ಅವ್ರ ರಾಜ್ಯದಲ್ಲಿ ಆಗಿರ್ತಕ್ಕಂಥ KPSC ಎಕ್ಸಾಮಿನೇಷನಲ್ಲಿ ಆಗಿದ್ದಂಥ ಇದನ್ನೇ ಮರ್ತುಬಿಟ್ಟವ್ರೆ. ಇವ್ರ ಹತ್ರ ದೊಡ್ಡ ಹೆಗ್ಗಣ ಬಿದ್ದೈತೆ. ಆ ಹೆಗ್ಗಣ ನೋಡಿದೆ ನೊಣ ನೋಡಕ್ಕೆ ಹೋಗವ್ರೆ ಇವರು. ಏನು DK ಶಿವಕುಮಾರು ಮುಖ್ಯಮಂತ್ರಿ ಈಗ ರಾಜೀನಾಮೆ ಕೊಡಬೇಕು. ಈಗ ಅವ್ರನ್ನ ಮಾತ್ರ ರಾಜೀನಾಮೆ ಕೇಳಿದ್ರು. ಯಾರನ್ನ? ಪ್ರಧಾನವ್ರನ್ನೀಗ ಹಿಂಗಾಯ್ತು ಹಂಗಾಯ್ತು, ನೀವು ರಾಜೀನಾಮೆ ಕೊಡಿ ಹಿಂಗತ್ತ. ಆಯ್ತಪ್ಪ, ಅವ್ರು ಕೊಟ್ಟಾಗೋಯ್ತು. ಈಗ ನೀನೇ ಕೊಡ್ತೀಯನಪ್ಪ DK ಶಿವಕುಮಾರ್ ಅವರೇ, ನೀವು ಕೊಡ್ತೀರಾ ರಾಜೀನಾಮೆ? ಇವಾಗ KPSC ಇದರಲ್ಲಿ ದೊಡ್ಡ ಅಗಾಂತರ ಆಗಿದೆಯಲ್ಲ, 80 ಲಕ್ಷ. ಏನ್ರಿ, ₹1 ₹2 ಅಲ್ಲ, 80 ಲಕ್ಷ ಲಂಚ. ಹಂಗಂದರೆ ಅವನೇನು ಮನೆ ಮಠ ಮಾಡೇ ಕೊಡಬೇಕು. ಕೆಲಸಕ್ಕೆ ಸೇರಿಕೊಂಡು ಹೆಂಗೋ ಸಾಲ ತೀರಿಸ್ಕೊಳ್ಳೋಣ ಅಂದ್ಕೊಂಡು. ಏನ್ರಿ ನಿಮ್ಮ ಇದು ವಹಿವಾಟುಗಳು? ಜನನೂ ಹಂಗೆ ಅವರೇ ಬಿಡಿ. ಅಷ್ಟು ಲಕ್ಷ ಕೊಟ್ಬಿಟ್ಟು ಹೋದವನು, ನಾವು ಲಂಚ ಇಸ್ಕೊಳ್ಳದೆ ಬಿಟ್ಟನವನು. ಅವನು 80 ಕೋಟಿಗೆ 80 ಲಕ್ಷಕ್ಕೆ ಸಂಪಾದನೆ ಮಾಡಬೇಕಲ್ಲ. ಅವನೊಂದು ದೊಡ್ಡ ಲಂಚಕೋರನ್ನೇ ಅಪಾಯಿಂಟ್ ಮಾಡ್ಕೊಳ್ಳೋದು ಇವರು ಯಾರೋ ಸರ್ಕಾರದವರು. ಈ ಪಕ್ಷ ಆ ಪಕ್ಷ ಅಂತ ಏನು ಹೇಳ್ತಾ ಇಲ್ಲ ನಾನು. ಸರ್ಕಾರ ಹಂಗಂದ ತಕ್ಷಣ ಎಲ್ಲರೂ ಒಂದೇ, ಎಲ್ಲ ಲಂಚಕೋರರು. ಯಾವತ್ತು ದೇವರು ಇವ್ರಿಗೆಲ್ಲ ಮುಕ್ತಿ ಕೊಡ್ತಾನೋ ಗೊತ್ತಿಲ್ಲ, ಯಾವತ್ತು ಇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ. ಇಲ್ಲಿವರೆಗೆ ನಡೆದಿದೆ. ಈಗ ಸಚಿವ ಸಂಪುಟ ನಿಗಾ ವಿಸ್ತರಣೆ ಮಾಡ್ತೀನಿ ಅಂತ ಹೇಳ್ಕೊಂಡು ಡೆಲ್ಲಿಗೆ ಹೋದಂಥ ನಾಯಕರು, ಮಹಾನ್ ನಾಯಕರು ಅಂದರೆ ಯಾರ್ಯಾರಪ್ಪ ಅಂದರೆ DK ಶಿವಕುಮಾರ್, ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತು KPCC ಅಧ್ಯಕ್ಷ ಯಾರು BK ಹರಿಪ್ರಸಾದ್ ಮತ್ತು ಇತರರು ಅಂದ್ಕೊಂಡು ಎಲ್ಲರೂ ಹೋಗವ್ರಂತೆ.
ಮಂತ್ರಿ ಪದವಿ ಬೇಕಾದವರೆಲ್ಲರೂ ಅವ್ರ ಹಿಂದೆ ಬಾಲಗಳಾಗಿ ಹೋಗಿ ಡೆಲ್ಲಿ ಇದಕ್ಕೆ ಹೋಗವ್ರೆ ಡೆಲ್ಲಿ ಪಿಕ್ನಿಕ್ನಿಗ ಮುಗಿಸ್ಕೊಂಬರ್ತಾರೆ. ಬಂದು ಎಲ್ಲರೂ ನೋಡೋಣ ಯಾವತ್ತು ಇವ್ರಿಗೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ತಾನೆ, ಒಳ್ಳೆ ಇದು ಕೊಡ್ತಾನೆ ದೇವರು ಅಂತ ನೋಡೋಣ. ಇವರು ಮಂತ್ರಿಮಂಡಲ ರಚನೆ ಮಾಡ್ತಾರೆ. ಹೆಂಗೆ ಮಂತ್ರಿಮಂಡಲ ರಚನೆ ಮಾಡೋದು? ರಾಹುಲ್ ಗಾಂಧಿ ಅಪ್ಪಣೆ ಆಗಬೇಕು. ರಾಹುಲ್ ಗಾಂಧಿನೇ ಹೈಕಮಾಂಡು. ಅವರು ಯಾರಿಗೆ ಈಗ ಮಂತ್ರಿಮಂಡಲ ರಚನೆ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಸ್ವಾತಂತ್ರ್ಯ ಇಲ್ಲ, ಆ ಥರದ ಕಾಲ ಬಂದಿದೆ. ಅದಕ್ಕೆ ಯಾಕಪ್ಪ ಅವನೇನೆ ಕೂರಿಸ್ಬಿಟ್ಟಿದ್ರೆ ಆಗಿತ್ತಲ್ಲಪ್ಪ, ರಾಹುಲ್ ಗಾಂಧಿನೇ ಮುಖ್ಯಮಂತ್ರಿ ಆಗಿದ್ದರೆ ನಮಗೂ ಒಂಚೂರು ಪಾಪ ಮುಖ್ಯಮಂತ್ರಿ ಆದರು ಅಂತ ನಾವು ಒಂಚೂರು ಖುಷಿಯಾಗಿ ನೋಡ್ಬೋದಾಗಿತ್ತು. ಯಾಕೆ ಆಯಪ್ಪ ಕೊಡದೆ ಇವ್ರಿಗೆಲ್ಲರಿಗೂ ಯಾಕೆ ಕೂರಿಸ್ತವ್ರು ಅಂತ ಗೊತ್ತಿಲ್ಲ. ಯಾಕೆಂತಂದರೆ ಪ್ರಧಾನಮಂತ್ರಿ ಮಗ ಪ್ರಧಾನಿನೇ ಆಗಬೇಕು ಅಂತ ಆಸೆ. ಏನು ಮಾಡುವ ಇವರು ಅದರಿಂದ ಏನು ಮಾಡ್ತಾವ್ರೆ ಹೆಂಗಂತಂದರೆ, ಈಗ ನಮ್ಮ ಯಾರು ಇವರು ಏನು ಡಿ ಕೆ ಶಿವಕುಮಾರ್ ಮಾಜಿ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಮುಖ್ಯಮಂತ್ರಿಗೆ ಸಹಪಾಠಿಗಳು 20 ಜನ ಸಹಪಾಠಿಗಳಿಗೆ ರೆಡಿ ಮಾಡ್ತಾಯಿದ್ದಾರೆ ಮಂತ್ರಿಮಂಡಲನ ರಚನೆ ಮಾಡೋದು. ಮಂತ್ರಿಮಂಡಲ ರಚನೆ ಆದಮೇಲೆ ಏನು ಕಡ್ದು ಕಟ್ಟಾಕ್ತಾರೆ? ಏನು ಕಡ್ದು ಕಟ್ಟಾಕಲ್ಲ. ಈಗಾಗಲೇ 13 ಜನನಿಗೆ ಮಾಡಿದ್ದಾರೆ. 13 ಜನ ಎಲ್ಲವ್ರೆ ಅಂತ ಗೊತ್ತಿಲ್ಲ. ಮಂತ್ರಿಮಂಡಲದಲ್ಲಿ ರಾಜ್ಯದಲ್ಲಿ ಏನು ಕೆಲಸ ಮಾಡ್ತವ್ರೆ ಅಂತ ಗೊತ್ತಿಲ್ಲ ಯಾರಿಗೂ ಎಕ್ಸೆಪ್ಟು ಯಾರು ಕೃಷ್ಣ ಬೈರೇಗೌಡರು ಒಬ್ಬರು ಬಿಟ್ಟು. ಯಾಕೆಂದರೆ ಸದ್ದು ಗದ್ದಲ ಮಾಡ್ತಾ ಇರೋರು ಮತ್ತು ಮಾತುಕತೆ ನಡೆಸ್ತಾ ಇರೋರು ಎಲ್ಲದಕ್ಕೂ ಇವರೊಬ್ಬರೇ. ಅವರೊಬ್ಬರು ಬಿಟ್ಟರೆ ಯಾರು? ಕೃಷ್ಣ ಬೈರೇಗೌಡರು. ಅವ್ರು ಬಿಟ್ಟರೆ ಇನ್ಯಾರು ಯಾವ ಮಾತು ಆಡ್ತಾಯಿಲ್ಲ. ಈ ಒಂದು ಸುದ್ದಿನೂ ಇಲ್ಲ ಯಾರ್ದು. 13 ಜನ ಯಾರ್ಯಾರು? ಯಾರು? ರಾಮಲಿಂಗಾರೆಡ್ಡಿ, ಜಾರ್ಜು, KK ಜಾರ್ಜು, ಮತ್ತು ಸತೀಶ್ ಜಾರಕಿಹೊಳಿ, ಮತ್ತು ಭೈರತಿ ಸುರೇಶು, ಮತ್ತು ಇನ್ಯಾರಪ್ಪ ಎಲ್ಲ ಘಟಾನುಘಟಿಗಳೇ, ಎಲ್ಲ ಗಜಹಾನೆಗಳಿದ್ದಂಗೆ, ಎಲ್ಲ ದೈತ್ಯ ರೂಪದಲ್ಲಿ ಕೆಲಸ ಮಾಡಿದವ್ರೆ. ಅಂದರೆ ಹಿಂದೆನೂ ಕೂಡ ಎಲ್ಲ ಯಾರು ಸಿದ್ದರಾಮಯ್ಯನ ಕ್ಯಾಬಿನೆಟ್ನಲ್ಲೂ ಇದ್ದವ್ರೆ ಇವರೆಲ್ಲ ಇದ್ದು ಈಗ DK ಶಿವಕುಮಾರ್ ಕ್ಯಾಬಿನೆಟಿಗೆ ಬಂದು ₹1 ಕೆಲಸ ಮಾಡ್ತೀವಿ ಅಂತ ತೋರ್ಸೋದು ಬೇಡವೇ? ಏನೂ ಇಲ್ಲ, ಸದ್ದು ಗದ್ದಲ, ಸುಮ್ಮನೆ ಆರಾಮಾಗಿ ಕೂತವ್ರೆ 13 ಜನನು. 13 ಜನ ಅಲ್ಲ, 12 ಜನ. ಒಬ್ಬರು ಬಿಟ್ಬಿಡೋಣ, ಯಾರನ್ನ? ಕೃಷ್ಣ ಬೈರೇಗೌಡರನ್ನ. ಯಾಕೆಂದರೆ ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಸದ್ದು ಮಾಡ್ತಾಯಿದ್ದಾರೆ, ಗಲ್ಲಿನಲ್ಲಿ ಎಲ್ಲ ರೋಡಲ್ಲೂ. ಪರವಾಗಿಲ್ಲ, ಕೃಷ್ಣ ಬೈರೇಗೌಡರು ಅವರೇ ಬೆಂಗಳೂರಿನಲ್ಲಿ ಇದ್ದಾರೆ ಹಂಗಂತ ತೋರಿಸ್ತಾ ಇದ್ದಾರೆ. ಸದ್ಯ ನೋಡೋಣ ಎಷ್ಟು ಗಲೀಜು ಎತ್ತಾರೆ, ಎಷ್ಟು ಆಟ ಟೋಪಿಗಳಾಗಿರ್ತಕ್ಕಂಥ ಯಾರು ಇವ್ರ ಅಧಿಕಾರಿಗಳೇ ಎಲ್ಲ ಕಳ್ಳ ಮೈ ಜಿಡ್ಡಿಡ್ದುಬಿಟ್ಟಿತ್ತು. ಈಗ ಅದನ್ನ ಜಿಡ್ನಿಗೆ ಒಂಚೂರು ಒರೆಸ್ತಾ ಇದ್ದಾರೆ. ಅದರಿಂದ ಏನಾದ್ರು ಒಂಚೂರು ಜಿಡ್ಡು ಈಚೆ ಬಂದರೆ ಮೈಯಿಂದ ಒಂದಷ್ಟು ಕೆಲಸಗಳಾಗ್ತವೆ ಅಂತ ಜಿಡ್ಡನಿಗೆ ತೊಳೆಯಕ್ಕೆ ಬಂದವ್ರೆ ಯಾರು? ಕೃಷ್ಣ ಬೈರೇಗೌಡರು. ಆದ್ರೂ ಏನು ಗೊತ್ತಾ ಇವ್ರಿಗೆ? ಹಂಗಿಂಗಲ್ಲ. ಯಾಕೆಂದರೆ ಇವ್ರಿಗೆ ಕೆಲಸ ಮಾಡಬೇಕು ಮನೋಭಾವನೆಯಲ್ಲೇ ಅಪಾಯಿಂಟ್ ಆಗಿರಲ್ಲ. ಇವರು ಲಂಚ ತಿನ್ನಬೇಕು, ಲಂಚ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಬೇಕು ಅನ್ನೋದ್ರಲ್ಲಿ ಎಲ್ಲ ಬಂದು ಸೇರಿಕೊಂಡಿರೋದು. ಬರೀ ಅದೇ ಯೋಚನೆಯಲ್ಲೇ ಇರ್ತಾರೆ. ಹಂಗಾಗಿ ಯಾರಿಗೆ ತಾನೇ ಕೆಲಸ ಮಾಡೋಕ್ಕಾಯ್ತದೆ? ಕೆಲಸ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಗೊತ್ತಿಲ್ಲ. ಯಾಕೆ ಮಾಡಲ್ಲ ಗೊತ್ತಿಲ್ಲ. ಏನಿಗೆ ಕೆಲಸ ಮಾಡಿ ಯಾರು ಇದಾಗಿದ್ದಾರೆ? 5 ವರ್ಷ ಸುಮ್ಮನೆ ತುಂಬಿದ್ರೆ ಸಾಕಪ್ಪ, ಎಲ್ಲ ಮಂತ್ರಿಗಳದ್ದು ಕೆಲಸನೂ ಮುಗಿದೋಯ್ತದೆ. ಮತ್ತು ಇವ್ರ ರಾಜಭಾರನಿಗೆ ನಡೆಸ್ಕೊಳ್ಬೋದು. ಮತ್ತು ಯಾವ ಮಂತ್ರಿನೂ ಅವ್ರಿಗೆ ಕೆಣಕಂಗಿಲ್ಲ. ಸುಮ್ಮನೆ ದಿನ ತುಂಬಿಸ್ತಾ ಇರಬೇಕು. ಅವನು ಇಂಪ್ರೂವ್ ಆಗಬಾರ್ದು, ಇವನು ಇಂಪ್ರೂವ್ ಆಗಬಾರ್ದು. ಎಲ್ಲಿಗೆ ಹೆಗ್ಣಗಳು ಬಿದ್ದಾವೆ ಅದನ್ನಿಗೆ ಎತ್ಕೋಬೇಕು. ಹೆಗ್ಣಗಳಿಗೆ ಹುಡುಕ್ತಾ ಇರ್ತಾರೆ, ಎಲ್ಲಿ ಹೆಂಗಿಡೇನೆ, ಯಾವ ರೀತಿ ಬೇಟೆ ಆಡೋಣ ಹಂಗಂತ ಹೇಳ್ಕೊಂಡು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇಲ್ಲ. ಇಷ್ಟು ಹೇಳಿ ಇವತ್ತವರೆಗೂ ಇದೊಂದೇ ಅಲ್ಲ, ಈ ಥರವಾಗಿ ಎಲ್ಲರೂ
ಸರ್ಕಾರದಲ್ಲಿ ದಿನ ತುಂಬಿಸ್ತಾ ಇರೋದು. ಸರ್ಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಯಾವ ರೀತಿ ದಿನ ತುಂಬುತ್ತೋ ಹಂಗೆ ಮಂತ್ರಿಗಳಿಗೂ ದಿನ ತುಂಬುತ್ತೆ. MLAಗಳಿಗೂ ಅಷ್ಟೇ. ಅವ್ರೂ ತಿಂಗಳ ಸಂಬಳ ಕರೆಕ್ಟಾಗಿ ಬಂದ್ಬಿಡುತ್ತೆ. ಏನು ಒಂದೊಂದು 1,00,000 ಸಂಬಳ ಇರ್ಬೋದು ಯಾರಿಗೆ, MLAಗಳಿಗೆ, MP ಗಳಿಗೆ, ಮಂತ್ರಿಗಳಿಗೆಲ್ಲ. ಮತ್ತು ಅದರಲ್ಲಿ TA DA ಹಾಳು ಮೂಳು ಬತ್ತಿ ಅಗಿದೈತೆ ಅಂದ್ಕೊಂಡು ಒಂದಷ್ಟು ದುಡ್ಡು ಬರ್ತದೆ. ಇನ್ನೇನಾಗಬೇಕು? ಇನ್ನು ಅದಕ್ಕಿಂತ ಇನ್ನೇನು ಫಲ ಬೇಕಾಗಿದೆ? ಆಮೇಲೆ ಬೇಡ ಬೇಡ ಅಂದ್ರೂ ಒಂದಷ್ಟು ಇವರೆಲ್ಲ ಸೂಟ್ ಕೇಸ್ಗಳು ಇಟ್ಕೊಂಡಿರ್ತಾರೆ. ಯಾರು ಅಧಿಕಾರಿಗಳು ಎಲ್ಲ ರೋಲ್ ಕಾಲ್ ಮಾಡಿ ತಗೊಂಬಂದು ಕಪ್ಪ ಕಾಣಿಕೆಗಳನ್ನೀಗ ಕೊಟ್ಬಿಡ್ತಾರೆ. ಇವ್ರದ್ದು ತುಂಬೋಯ್ತದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಾಗ್ಬೋದು? ಏನೂ ಆಗಲ್ಲ. ಎಲ್ಲಿ ನೋಡು ಲಂಚ, ಎಲ್ಲಿ ನೋಡು ಮಂಚ, ಲಂಚ ಲಂಚ ಲಂಚ, ಇಷ್ಟೇ. ಇನ್ನೇನು ಬೇರೆ ಯಾವುದೇ ಕಾರ್ಯಕ್ರಮಗಳು ಯಾವುದೇ ಇದು ನಡೀತಾ ಇಲ್ಲ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.